ನಮಸ್ಕಾರ ನಮ್ಮೆಲ್ಲ ರೈತ ಬಂದವರಿಗೆ. ನೋಡಿ ಸೋಲಾರ್ ಎರ್ತ್ ನಾವು ಮತ್ತೆ ಬಂದಿದ್ದೀವಿ. ಇದು 3ನೇ ಸಲ ಬರ್ತಾ ಇರೋದು. ಇವತ್ತು ಮತ್ತೆ ಹೊಸ ಸ್ಟಾಕ್ ಬಂದಿದೆ ಅಂತೆ. ಲಾಸ್ಟ್ ಟೈಮ್ದು 2 ಡೇಸಲ್ಲಿ ಎಲ್ಲ ಸೋಲ್ಡ್ ಔಟ್ ಆಗ್ಬಿಟ್ಟಿದೆ. ಸುಮಾರು ಜನ ಮತ್ತೆ ಕಾಲ್ ಮಾಡ್ತಾಯಿದ್ರು. ಸೊ ಬನ್ನಿ ಸೋಲಾರ್ ಹತ್ರ ಮಾತಾಡ್ಸೋಣ. ಸೋಲಾರೇ ಮತ್ತೆ ಹೋದವ್ರದ್ದೆಲ್ಲ ಎಷ್ಟು ದಿನದಲ್ಲಿ ಸೋಲ್ಡ್ ಔಟ್ ಆಯಿತು? ಒಂದು ದಿನದಲ್ಲಿ 5 ಹಾಕೋಬಿಟ್ಟಿದ್ರು ಹೋದವ್ರ. ಓಕೆ. ಇನ್ನೊಂದು 2-3 ಉಳಿದಿದ್ವು. ಅವು ತಿರುಗಿ ದಿನ ಕೊಟ್ಟೆ ಸರ್. ಹೌದಾ? ಓಕೆ. ಇವತ್ತು ಎಷ್ಟು ಬಂದಿದೆ ಸರ್? ಇವತ್ತು ಒಂದು 10 ಬಂದಿದ್ವು ಸರ್. ಹಾಂ, 10ರಲ್ಲಿ ಗಿರಾಕಿಗಳು ಬರ್ತಾ ಇದ್ದಾರಾ? ಓಕೆ. ಹಾಂ ಹಾಂ, ನಾವು ಒಂದು 5-6 ಗಿರಾಕಿ ಬರ್ತಾ ಇದ್ದಾರೆ ಇವಾಗ. ಹಾಂ 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 ಹಾಂ. ಓಕೆ. ನೋಡಿ ಅದೇ ಎಲ್ಲ ಟಾಪ್ ಆಗಿದೆ ನೋಡಿ ಇವತ್ತು ಬಂದಿರೋದು. ನೋಡಿ ಒಂದೊಂದು ನಿಮ್ಗೆ ತೋರಿಸ್ತೀನಿ, ರೇಟೆಲ್ಲ ಕೇಳ್ತೀನಿ. ಅದ್ರ ಫೈನಲ್ ರೇಟ್ ಅವರು ಹೇಳಲ್ಲ. ನೀವು ಇಲ್ಲಿ ಬಂದು ಮಾತಾಡಿದರೆ ಅವರು ಫೈನಲ್ ರೇಟ್ ಏನು ಎತ್ತ ಎಲ್ಲ ಹಸು ಎಲ್ಲ ಚೆಕ್ ಮಾಡಿ ಎಲ್ಲ A to Z ಎಲ್ಲ ಮಾಹಿತಿ ಕೊಟ್ಟಾದಮೇಲೆ ನಿಮಗೆ ವ್ಯಾಪಾರ ಮಾತಾಡ್ತಾರೆ. ನೋಡಿ ಒಂದಕ್ಕೊಂದು ಟಾಪ್ ಆಗಿದೆ ಎಲ್ಲ ನಿಮಗೆಲ್ಲ ತೋರಿಸ್ತೀನಿ, ನೋಡ್ಬೋದು. ಸೊ ಎಲ್ಲ ಒಂದು 10 ಮೇಲೆ ಬರ್ಬೋದು ಹಾಲು ಸರ್? ಎಲ್ಲ 10 ಮೇಲೆ ಬರ್ತದೆ. 10 ಮೇಲೆ ಬರುತ್ತೆ. ಎಲ್ಲ 10 ಮೇಲೆ ಬರುತ್ತೆ. ಎಲ್ಲ ದೊಡ್ಡದನ 10 ಮೇಲೆ ಬರುತ್ತೆ. ಒಳ್ಳೊಳ್ಳೆ ಆಕಳು ಇದೆ. ರೇಟ್ ತೊಡೆ ಎಲ್ಲ ಓಸುದನ ನೀಟಿದೆ ನೋಡಿ, ನೋಡ್ಬೋದು. ಎಲ್ಲ ಗ್ಯಾಪ್ ಇದಾವೆ. ಎಲ್ಲ ದನ ಇದೆ. ನರ ಗಿರ ಎಲ್ಲ ಸಖತ್ತಾಗಿದೆ. ಎಲ್ಲ ಒಂದೊಂದೇ ತೋರಿಸ್ತೀನಿ, ನಾನು ವಿವರಿಸ್ತೀನಿ ಆಮೇಲೆ. ಕಡ್ಡಿ ಮಾಡಿ ತೋರಿಸ್ತಾರೆ. ಅದೇ ಎಲ್ಲ ತುಂಬ ನೀಟಾಗಿದೆ ನೋಡಿ. ಪಡ್ಡೆ ಏನಿದೆ ಇದರಲ್ಲಿ? ಪಡ್ಡೆ ಇದೆಯಾ? ಪಡ್ಡೆ ಒಂದು ಪಡ್ಡೆ ಇದೆ. ಒಂದು ಪಡ್ಡೆ ಇದೆ, ಉಳಿದಿದ್ದೆಲ್ಲ ಹಾಲಲ್ಲಿ ಇದೆ ಅಂತ ನೋಡಿ. ಇದು ಗಬ್ಬ ಇವಾಗ ತುಂಬಾ ಜನ ಸರ್ ಕಡೆಯಲ್ಲಿ ನಾವು ಸೂಲ್ ಹೊಡೆದಿರೋ ದನ ಕೇಳೋದು. ಹೌದಾ? ಪಡ್ಡೆ ಕಡಿಮೆ ತರ್ತೀವಿ ಸರ್. ಹಾಂ ಹಾಂ ಹಾಂ, ಪಡ್ಡೆ ತರ್ತೀವಿ ಸರ್. ಕಡಿಮೆ ತರ್ತೀವಿ, ಕಡಿಮೆ ತೊಗೊಂಬರ್ತೀವಿ. ಓಕೆ. ನೋಡಿ ಸರ್, ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಗೆ ಒಳ್ಳೊಳ್ಳೆ ರೇಟಲ್ಲಿ ಮಾಡಿ. ಯಾಕಂದ್ರೆ ಫಸ್ಟಿನ ಸೂಲು ಒಂದು ಸ್ವಲ್ಪ ಹಾಲು ಕಮ್ಮಿ ಬರ್ತಾವಲ್ಲ ಸರ್. ಅದೇ ಹಾಂ ಹಾಂ, ಹಾಗಾಗಿ 2ನೇ ಸೂಲು 3ನೇ ಸೂಲು ಜಾಸ್ತಿ ಕೇಳೋದು. ಓಕೆ. ಇದು ಪಡ್ಡೆನಾ? ಇದು ಪಡ್ಡೆ ಸರ್. ಹಾಂ, ಇದು ಪಡ್ಡೆ. ಓಕೆ. ಈ ಸೂಲ ಒಂದು 12 ಲೀಟರ್ ಬರ್ಬೋದು. ಓಕೆ ಓಕೆ. ಕುರ್ತಿ ಮೇಲೆ ನೋಡಿ ಅದು ಹೈಟ್ ಗೀಟ್ ಎಲ್ಲ ಸಾಕತ್ತಾಗಿದೆ. 9 ಇದೆ. 5.9 ನೀವೇ ಇದ್ದೀರಾ? ನಿಮ್ಮ ಹೈಟ ಬಂದಿದೆ ನೋಡಿ ಆಲ್ಮೋಸ್ಟ್. 5.5 ಮೇಲಿದೆ ನೋಡಿ. ನಮ್ಮ ಸಬ್ಸ್ಕ್ರೈಬರ್ ಒಳ್ಳೆ ರೇಟಲ್ಲಿ ಮಾಡಿಕೊಡಿ. ಹಾಂ, ಸುಮಾರು ಜನ ಫೋನ್ ಮಾಡ್ಕೊಂಡ್ಬರ್ತಾರೆ. ಹೆಚ್ಚು ಕಡಿಮೆ ಮಾಡಿಕೊಡಿ. ಓಕೆ. ನೋಡಿ ಒಳ್ಳೆ ದನ ಎಲ್ಲ ಥರದ್ದು ಮೇವುಗೆಲ್ಲ ಹೊಂದ್ಕೊಳ್ಳುತ್ತೆ ನೋಡಿ. ಇದೇ ಅಂತ ಇಲ್ಲ, ಎಲ್ಲ ಥರ ಮೇವುಗೂ ಹೊಂದ್ಕೊಳ್ಳುತ್ತೆ ನೋಡಿ. ಏನು ಹಾಕಿದ್ರು ತಿನ್ನುತ್ತೆ. ಮೇಯಕ್ಕೆ ಮಾತ್ರ ಎಲ್ಲ ಹಳ್ಳಿ ಮೇಲೆ ಹೊರಗಡೆ ದನ ತರಲ್ಲ ಸರ್. ಎಲ್ಲ ರೈತರ ಮನೆ. ಓಕೆ, ಚೆನ್ನಾಗಿವೆ. ರೇಟನ್ನು ಹೆಚ್ಚು ಕಡಿಮೆ ಮಾಡ್ತಾರೆ, ಏನು ಫಿಕ್ಸ್ ಏನಿರಲ್ಲ. ನೀವು ಬಂದು ಡೈರೆಕ್ಟಾಗಿ ಆಕಳನ್ನೆಲ್ಲ ಚೆಕ್ ಮಾಡಿಬಿಟ್ಟು ಎಲ್ಲ ಪರೀಕ್ಷೆ ಮಾಡಿಬಿಟ್ಟು ನೀವು ರೇಟ್ ವ್ಯಾಪಾರ ಮಾತಾಡ್ಬೇಕು. ಸ್ವಲ್ಪ ಬಿಡಬೇಡ್ರಿ, ಎಲ್ಲ ಚೆಕ್ ಮಾಡ್ಕೊಂಡು ದನ ಎಲ್ಲ ಮನ್ಸಿಗೆ ಹಿಡಿದ್ರೆ ಮಾತ್ರ ಒಯ್ಯಿರಿ. ಓಕೆ. ಇದು ಎಷ್ಟನೇ ಸಲ ಸೋಲಾರ್ ಇದು? ಸರ್ ಇದು 2ನೇ ಕರ. 2ನೇ ಕರ ಇದು. ಓಕೆ, 2ನೇ ಕರ ಅಂತ ನೋಡಿ. ಇದು ಕಡೆ ಅಲ್ಲ, ಮಳೆಯಲ್ಲ, ಅದೇ ಕಡೆ ಅಲ್ಲ. ಹಾಲು ಏನು ಕೊಟ್ಟಿದ್ದು? ಫಸ್ಟ್ 13-13ವರೆ, ಒಂದು 24-25 ಬರ್ಬೋದು. ಹೆಚ್ಚು ಕಡಿಮೆ ಬರ್ಬೋದು. ತೊಡೆ ನೋಡ್ಬೋದು ನೋಡಿ. 22 ಲೀಟರ್ಗೆ ತೊಂದರೆ ಇಲ್ಲ. ಓಕೆ, ಸೂಪರ್ ಆಗಿದೆ ನೋಡಿ. ಇನ್ನೆಷ್ಟು ದಿನ ಹೋಗುತ್ತೆ ಇದು? ಸರ್ ಇನ್ನೊಂದು 8 ದಿವಸ. ಒಳ್ಳೆ ತೊಡೆ ಬರ್ತಾರೆ. ಹಾಂ ಹಾಂ, ಸ್ವಲ್ಪ ಮುಂದೆ ಹೊಡ್ಸಿ. 39,000. ಇನ್ನು 8 ದಿವಸ ಕರ ಆಗುತ್ತಂತ ನೋಡಿ. ಓಕೆ, ಚೆನ್ನಾಗಿದೆ. ಒಳ್ಳೆ ನರಿಗೆ ಭಾಳ ಇತ್ತು ಸರ್ ಇದು. ಅದೇ. ಓಕೆ, ಐತಲ್ಲ. ಹಾಂ ಹಾಂ, ನರಿಗೆ ಭಾಳ ಇತ್ತು ಸರ್. ಅದೇ. ಒಳ್ಳೆ ತೊಡೆ ಬರುತ್ತೆ. ಹಾಂ ಹಾಂ ಹಾಂ, ತೊಟ್ಟು ಗಿಟ್ಟೆಲ್ಲ ಭಾರಿ ನೀಟ್. ಅದು ಸೂಪರ್, ತುಂಬ ಚೆನ್ನಾಗಿದೆ. ಏನು ಹೇಳ್ತೀರಾ ವ್ಯಾಪಾರ ಇದಕ್ಕೆ? ಸರ್ ವ್ಯಾಪಾರ ಇದಕ್ಕೆ 1.5 ಹೇಳ್ತೀವಿ. 1.5 ಹೇಳ್ತೀರಾ? ಹೆಚ್ಚು ಕಡಿಮೆ ಕೊಡ್ತಾರೆ ನೋಡಿ. ಬಿಗಿಲ್ಲ ಸರ್. ಬಿಗಿ ಏನು ಮಾಡಲ್ಲ, ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ. ರೇಟ್ ಏನು ಫಿಕ್ಸ್ ಇರಲ್ಲ. ಸೋಲಾರ್ ಇದು ಸೇಲ್ ಆಗಿದೆಯಾ? ಹಾಂ, ಸೇಲ್ ಆಗಿದೆ ಸರ್. ಅಣ್ಣ ಸೇಲ್ ಆಗಿದೆ. ದಾವಣಗೆರೆ ಹತ್ರ ಕಕ್ಕಲ್ಗೋಳು. ಹೌದಾ? ಓಕೆ. ಏನಿದೆ ಇದು? ಎಷ್ಟನೇ ಸಲ ಈಗ ಇದು? ಇದು ಚಚ್ಚಲು ಮಾಡ್ಕೊ ಪಡ್ಡೆ. ಚಚ್ಚಲು ಮಾಡ್ಕೊ ಪಡ್ಡೆ. ಹಾಂ, ಕರ ಹಾಕಿದೆ. ಯಾವ ಕರ ಹಾಕಿದೆ? ಈಗ 5 ಗಂಟೆ ಹಾಕಿದೆ ಸರ್. 5 ಗಂಟೆ ಹಾಕಿದೆ. ಓಕೆ. ಎಣ್ಗಾರ ಹಾಕಿದೆ ಸರ್. ಹಾಂ, ಹೆಣ್ಗಾರ ಹಾಕಿದೆ. ಅಲ್ಲ, ಎರಡಲ್ಲ ಅಂದ್ರಲ್ಲ? ಸಾರಿ, 4. ಓಕೆ. ಹಾಲೇನು ಕೊಡ್ಬೋದು ಇದು? ಹಾಲು ಈ ಸೂಲೆ ಒಂದು 6 ಬರ್ಬೋದು. 6 ಬರ್ಬೋದು. ಓಕೆ. ಒಂದು 8-10 ಅಂತೂ ಬರಲ್ಲ ಸರ್. ಒಂದು 6 ಅಂತೂ ಬಂದೇ ಬರುತ್ತೆ. 6 ಅಂತೂ ಬಂದೇ ಬರುತ್ತೆ. ಚೆನ್ನಾಗಿದೆ ನೋಡಿ. ಸ್ವಲ್ಪ ಸರಿಸಿದ್ದು 4 ಪಡ್ಡೆ ಫಸ್ಟ್ ಸೂಲು ಹೆಣ್ಗಾರ ಹಾಕಿದೆ. ಕರ ABS ಫ್ರೂಟ್ ಸರ್. ABS ಅಲ್ವಾ ಇದು? HF. ನೀವು ತೊಗೊಂಡಿದ್ದೀರಾ? ಯಾವರು ನಿಮ್ಮದು? ಹಾಂ, ಎಷ್ಟಿಗೆ ವ್ಯಾಪಾರ ಆಯಿತು? ಎಷ್ಟಿಗೆ ವ್ಯಾಪಾರ ಆಯಿತು? 65 ವ್ಯಾಪಾರ. 65. ಪರವಾಗಿಲ್ಲ, ಚೆನ್ನಾಗಿದೆಯಾ? ಚೆನ್ನಾಗಿದೆ.
ಹತ್ರ ಹೋಯ್ತಿರೋದು ಈಗ ಎಣ್ಣೆ ಹಾಕಲ್ಲ. ಎರಡನೇ ಹಾಕ್ಲ. ಓಕೆ, ಮಧ್ಯಾಹ್ನ ಚೆನ್ನಾಗಿದೆ, ಚೆನ್ನಾಗಿದೆ ನೋಡಿ. ನಿಮ್ಮ ಹೆಸರು? ಮಾರುತಿ ಅನ್ನೋರಿಗೆ ಇದು ವ್ಯಾಪಾರ ಆಗಿದೆ ನೋಡಿ 65,000ಕ್ಕೆ. 4 ಫಸ್ಟ್ ಸೋಲಲ್ಲಿ ಇವಾಗ ಕರ ಆಗಿದೆ ಅಂತ ನೋಡಿ. ABS ಚೆನ್ನಾಗಿದೆ. ಇದು ಎರಡನೇ ಹಸು ಅಂತ ನೋಡಿ ಅವ್ರು ಹೋಯ್ತಿರೋದು. ಇದು ಎಷ್ಟು ಹಸು ಸೋಲ್ ಅವ್ರೆ? ಮೂರನೇ ಕರ ಇದು. ಕಡೆಯಲ್ಲ ಇದು ಹಾಲೇನು ಬರ್ಬೋದು? 10 ಮೇಲೆ. ಓಕೆ, ಒಂದಿನಕ್ಕೆ 20 ಲೀಟ್ರ್ ಹಿಂಡಿರ್ತದೆ ನೋಡಿ. ಹೌದು ನೋಡಿ, ನೋಡ್ಬೋದು. ಸೂಪರ್. ಒಂದಿನಕ್ಕೆ 20 ಲೀಟ್ರ್ ಹಿಂಡು ಅಂತ ಹಿಡ್ಕೊಂಡು ನೋಡಿದ್ದು. ಓಕೆ, ಏನು ಹೇಳ್ತೀರಿ ವ್ಯಾಪಾರ ಇದಕ್ಕೆ? ಸರ್ ಇದಕ್ಕೆ ವ್ಯಾಪಾರ 78 ಹೇಳ್ತೀವಿ. 78,000 ಹೇಳ್ತಿದ್ದಾರೆ. ಮೂರನೇ ಸೋಲು, 20 ಲೀಟ್ರ್ ಹಿಂಡೋ ಕೆಪಾಸಿಟಿ ಇದೆ ನೋಡಿ ಹಾಲು ಇದಕ್ಕೆ. ತುಂಬ ಚೆನ್ನಾಗಿದೆ. ರೇಟ್ ಏನು ಫಿಕ್ಸ್ ಇರಲ್ಲ, ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ. ಅವ್ರ ನಂಬರಿಗೆ ಕಾಲ್ ಮಾಡಿ ಮಾತಾಡ್ಬೋದು, ಹೆಚ್ಚು ಕಡಿಮೆ ಕೊಡ್ತಾರೆ. ಚೆನ್ನಾಗಿದೆ. ಹಾಂ, ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ. ವ್ಯಾಪಾರ ನೋಡ್ಬಿಟ್ಟು ನೀವು ಇದು ಮಾಡೋಕ್ಕೆ ಹೋಗಬೇಡಿ. ಅವ್ರ ನಂಬರ್ ಕಾಲ್ ಮಾಡಿಬಿಟ್ಟು ನೀವು ವಿಚಾರಿಸ್ಬೋದು, ಇಲ್ಲ ಡೈರೆಕ್ಟಾಗಿ ಇಲ್ಲಿ ಬಂದು ನೀವು ನೋಡ್ಬೋದು ನೋಡಿ. ಎಲ್ಲ ಇದ್ರಿಗೆ ಬಂದು ಚೆಕ್ ಮಾಡ್ಕೊಂಡು ಸೋಮವಾರ ಗುರುವಾರ ಹೊಸ ಸ್ಟಾಕ್ ಬಂದಿರುತ್ತೆ ನೋಡಿ, ಹೊಸ ಆಕಳು ಬಂದಿರುತ್ತೆ ಇವ್ರ ಹತ್ರ. ಒಂದು ಸಲ ಬಂದು ಎಷ್ಟು ಬಂದಿರುತ್ತೆ? 8-10 ಬಂದಿರುತ್ತೆ. ಎಲ್ಲ ಹಳ್ಳಿ ಮೇಲೆ ತೊಗೊಂಬರ್ತೀರಾ? ಎಲ್ಲ ರೈತರ ಹತ್ರ ತೊಗೊಂಬರ್ತಾರೆ ಅಂತ. ಚೆನ್ನಾಗಿದೆ. ಇದು ಎಷ್ಟು ಸುಲ್ ಸಾಯಿಲ್ ಅವರೇ? ಇದು ಎರಡನೇದು ಅಥವಾ ಮೂರನೇದು? ಓಕೆ, ರೈತರು ಮನೆಯಿಂದ ತೊಗೊಂಬರ್ತಾರೆ. ರೈತರು ಕೆಲವೊಂದು ಟೈಮಲ್ಲಿ ಕನ್ಫ್ಯೂಸ್ ಆಗಿರುತ್ತೆ, ಹೇಳಿರ್ತಾರೆ 2 ಅಥವಾ ಹೆಚ್ಚು ಕಡಿಮೆ ಆಗಿರುತ್ತೆ. ಓಕೆ, ಅದೇ ಎಷ್ಟನೇ ಸುಲ? ಮೂರನೇ. ಹಾಲೇನು ಕೊಡ್ತಾರೆ ಸರ್? ಇದು ಹಾಲು 10 ಮೇಲೆ ಬರುತ್ತೆ. ಇದು ಹೆಚ್ಚು ಕಡಿಮೆ 10 ಮೇಲೆ ಬರುತ್ತೆ. ಒಂದು ದಿನಕ್ಕೆ ಒಂದು 20. ಇದು ಕಡೆಯೆಲ್ಲ ಬರುತ್ತೆ, ಕಡೆಯಲ್ಲಲ್ವಾ? ಹಾಂ, ಸ್ವಲ್ಪ ಹಂಗೆ ಮುಂದುವರಿಸಿ ಸರ್, ಮುಂದೆ ಹೋಗಿ ಹಂಗೆ ಸ್ವಲ್ಪ. ಓಕೆ, ನೋಡ್ಬೋದು. ಏನು ಹೇಳ್ತೀರಿ ವ್ಯಾಪಾರ ಇದಕ್ಕೆ? 82,000 ಹೇಳ್ತಾರೆ. 2 ಅಥವಾ ಮೂರನೇ ಸೋಲು. ಒಂದು ದಿನಕ್ಕೆ 20 ಲೀಟ್ರ್ ಹಿಂಡ ಕೆಪಾಸಿಟಿ ಇದೆ ಅಂತೆ, ಹೆಚ್ಚು ಕಡಿಮೆ. ಹೌದು, ಏನು ಹಾಕಿದ್ರು ಆಯ್ತು ನೋಡಿ, ರೈತರು ಹಾಕಿದ್ರು ಚೆನ್ನಾಗಿದೆ. ಸೋಲರ್ ಇದು ವ್ಯಾಪಾರ ಆಗಿದೆ? 2 ವ್ಯಾಪಾರ ಆಗಿದೆ. ನಿಮಗೆ ಯಜಮಾನ್ರೆ ಆಗಿದೆಯಾ? ಎಷ್ಟಕ್ಕಾಯ್ತು? 1,30,32,000. ಓಕೆ, ಎಷ್ಟನೇ ಸುಲು ನೀವು? ಒಂದು 3. ಓಕೆ, ಏನೇನು ಹಾಲು ಹಿಂಡುತ್ತೆ? ಒಂದು ಅವ್ರು ಹೇಳಿದಂತೆ ಬರ್ತಾ ಐತೆ ತಗೊಂಡು ಆ ಸರಿ ಹೋದ್ನೇ ವಾರ ಒಂದು 4 ಒಯ್ದಿದ್ವಿ. ಹೋದವಾರ ಒಯ್ದಿದ್ವಿ. ಅವ್ರು ಹೇಳಿದಂಗೆ ಹಾಲು ಬರ್ತಾ ಇದೆ. ಈಗ ಇವ್ನು ಒಯ್ತೀವಿ, ಗಬ್ಬದವೆ ಮುಂದೆ ಹಾಲು ಕರೆದ್ಮೇಲೆ ಹೇಳ್ತು. ಮತ್ತೆ ಮುಂದೆ ಬಂದ್ರು ನೀವು. ಓಕೆ, ಯಾವರಿಂದ ಬಂದಿದ್ದೀರಾ? ನಾವು ಸಂತೆಬೆನ್ನೂರು, ದೊಡ್ಡಾರಕಟ್ಟೆ ಸಂತೆಬೆನ್ನೂರು. ಓಕೆ, ಅವ್ರು ಹೇಳ್ದಂಗೆ ಹಾಲು ಬರ್ತಾ ಇದೆ. ಹೋದವ್ರದ್ದು ಇದ್ದಾರೆ ಚೆನ್ನಾಗಿದೆ, ಹೋದವ್ರದ್ದು ಇದ್ದದ್ದು. ಓಕೆ, ನೋಡಿ ಹೋದವ್ರದ್ದು ಇದೆಲ್ಲ ಚೆನ್ನಾಗಿ ಬರ್ತಾ ಇದೆ ಅಂತೆ. ಅದು ನೋಡ್ಬಿಟ್ಟು ಮತ್ತೆ ಬಂದಿದ್ದಾರೆ. ಮತ್ತೆ 2 ಖರೀದಿ ಮಾಡಿದ್ದಾರೆ 1,32,000ಕ್ಕೆ. ಒಂದು 2ನೇ ಸೋಲು, ಒಂದು 3ನೇ ಸೋಲ್ದು. ಓಕೆ, ಅದೇ ರೈತರು ಅಂತ ತಗೊಂಡಿದ್ದಾರೆ. ನಾವು ಸರ್ ವ್ಯಾಪಾರಸ್ಥರು. ಅದೇ ಯಜಮಾನ್ ರೈತರು ನೀವು? ನಾವು ರೈತರೇ. ಓಕೆ, ನಮ್ದು ಇದೇ ಉದ್ಯೋಗ. ಹೌದಾ? ಹಾಲು ಕರಿಯೋದು, ಹೈನುಗಾರಿಕೆ. ಪಾಟಿ ಮಾಡಲ್ಲ ನಾವು. ಒಯ್ಯೋದು, ಹಾಲು ಕರಿಯೋದು. ಅದೇ ಹೈನುಗಾರಿಕೆ. ಸರ್ ಒಂದು 25-30 ಇದ್ದಾರೆ ಸರ್. ಹೌದಾ? ಸೋಮವಾರ ಬರ್ತಾರೆ. ಕರ್ಕೊಂಡ್ ಬರ್ತಾರೆ. ನಿಮ್ಗೆ ಗೊತ್ತಿರೋರಿಗೆ ಹೇಳ್ತೀರಾ ಮತ್ತೆ ಚೆನ್ನಾಗಿದೆ ಅಂತ? ನಾವೇ ಬರ್ತೀವಿ, ಕರ್ಕೊಂಡ್ಬರ್ತೀರಾ? ಕೊಡಿಸ್ತೀರಾ? ಹೌದಾ? ಓಕೆ, ಡೈರಿ ಇದೆ. ಓಕೆ, ಸಂತೆಬೆನ್ನೂರಲ್ಲಿ ದೊಡ್ಡಕಟ್ಟೆ. ಹೌದಾ? ಓಕೆ ಓಕೆ, ಆರೋಗ್ಯ ಅದೇ ಒಳ್ಳೇದಾಗಲಿ ಹಂಗಾದ್ರೆ ಎಲ್ಲರಿಗೂ. ಓಕೆ, ಸೋಲರ್ ಇದು ಎಷ್ಟನೇ ಸೋಲು? ಇದು ಕಡೆಯಲ್ಲಿ 3ನೇ ಸೋಲು ಬರುತ್ತಂತೆ ನೋಡಿ. ಇದು
ಮೂರನೇ ಸುಲು ಕಡೆಯಲ್ಲೂ ಹಾಲು ಏನು ಕೊಟ್ಟಿದೆ ಸರ್ ಹಾಲು ಇದು 12 ಲೀಟರ್ ಬಂದಿದೆ ಸರ್. 12 ಲೀಟ್ರ್ ಬಂದಿದೆ. ಇರಿ 12 ಲೀಟ್ರ್ ಬಂದಿದೆ ನೋಡಿ. ಕೆಚ್ಚಲು ನರ ಆಗಿದೆ ನೋಡ್ಬೋದು. ನೋಡಿ ಸರ್ ತೆರಿಗೆ ತುಂಬ ಇದೆ. ಓಕೆ ಹಾಂ ಒಳ್ಳೆ ತೊಡೆ ಬರುತ್ತೆ ಸರ್. ಓಕೆ ಚೆನ್ನಾಗಿದೆ. ಒಳ್ಳೆ ತೊಡೆ ಬರುತ್ತೆ. ತೊಟ್ಟು ಗಿಟ್ಟು ಎಲ್ಲ ಪಾಜಿ ನೀರು. ಅದೇ ತುಂಬ ಚೆನ್ನಾಗಿದೆ. ಇನ್ನೊಂದು 8 ದಿವಸ ಕರಾಕಲ್ಲ ಸರ್. ಹಾಲೇನಂದ್ರೆ ಹಾಲು 12 ಲೀಟ್ರ್ ಒಂದು ದಿನಕ್ಕೆ ಒಂದು 22 23 22 23 24 ಲೀಟ್ರ್ ಮಟ್ಟ ಹಿಂಡ್ಬೋದು. ಓಕೆ ಚೆನ್ನಾಗಿದೆ. ನರಾಗಿರ ಎಲ್ಲ ಟಾಪ್ ಇದೆ. ತೊಟ್ಟು ಎಲ್ಲ ನೀಟಿದೆ ಸರ್. ನೀಟಿದೆ. ಏನು ಹೇಳ್ತೀರಿ ವ್ಯಾಪಾರ ಇದಕ್ಕೆ ಸರ್? ಇದು ವ್ಯಾಪಾರ 82 ಹೇಳ್ತೀನಿ ಸರ್. 82,000. ಹಾಂ ಹೆಚ್ಚು ಕಡಿಮೆ ಕೊಡ್ತಾರೆ. ಏನು ರೇಟ್ ಏನು ಫಿಕ್ಸ್ ಇರಲ್ಲ. ನೀವು ಫೋನ್ ಮಾಡ್ಕೊಂಡು ಬರ್ಬೋದು. ಸರ್ ಇದು 1 ಲಕ್ಷ 120. ಹೌದು ಇದನ್ನ ಸಂತೆಲೆಲ್ಲ ಇವೇ ಸಂತೆಲೆಲ್ಲ ಇವನ್ನ 1 ಲಕ್ಷ ಹೇಳ್ತಾರೆ. ನಾವು ನೋಡಿದ್ದೇವಲ್ಲ. ನಾವು ಮಾಲಿದ್ದಂಗೆ ಹೇಳ ಸರ್. ಅದೇ ತುಂಬ ಚೆನ್ನಾಗಿದೆ ನೋಡಿ. ರೈತರಿಗೆ ಒಳ್ಳೆ ಅನುಕೂಲ ಆಗುತ್ತೆ ನೋಡಿ. ಒಳ್ಳೆ ಆಕಳು ತೊಗೊಂಬರ್ತಾರೆ. ಒಳ್ಳೆ ರೇಟಲ್ಲಿ ಕೊಡ್ತಾರೆ. ಒಳ್ಳೊಳ್ಳೆ ಆಕಳುಗಳನ್ನ ವ್ಯಾಪಾರಸ್ಥರಿಗೂ ಕೊಡ್ತಾರಂತೆ. ಇವ್ರನ್ನ ಬಂದು ಭೇಟಿ ಮಾಡ್ಬೋದು. ಇವ್ರ ನಂಬರ್ ಹಾಕಿರ್ತೀನಿ. ರೈತರಿಗೆ ಕೊಡ್ತಾರೆ, ವ್ಯಾಪಾರಸ್ಥರಿಗೆ ಕೊಡ್ತಾರೆ. ಓಕೆ ಎಲ್ಲರಿಗೂ ಹೊಟ್ಟೆ ತುಂಬ ಹಂಗೆ ಕೊಡ್ತೀನಿ ಸರ್. ಅದೇ ಓಕೆ ವ್ಯಾಪಾರಸ್ಥರು ಮತ್ತೆ ತೊಗೊಂಡು ಮಾರ್ಬೋದು ನೋಡಿ. ಚೆನ್ನಾಗಿರುತ್ತೆ. ರೈತರು ಬೇಕಾದ್ರೆ ತೊಗೋಬೋದು. ಒಂದು 4 ಕಾಸು ಉಳಿಯಂಗೆ ಕೊಡ್ತೀನಿ ಸರ್. ಹೌದು ಅವರು ಪಾಪ ಹೊಟ್ಟೆ ಪಾಡಿಗೆ ಬಂದಿರ್ತಾರೆ. ಅದೇ ಅವ್ರಿಗೆ 2 ರೂಪಾಯಿ ಉಳಿಬೇಕು. ಖಂಡಿತ ಚೆನ್ನಾಗಿದೆ. ರೇಟ್ ದುಡ್ಡು ನೀವು ಯಾರು ಅಡ್ವಾನ್ಸ್ ಹಾಕಕ್ಕೆ ಹೋಗ್ಬಿಡಿ. ಹಾಕ್ಬೇಡ್ರಿ. ಬಂದು ಚೆಕ್ ಮಾಡ್ಕೊಂಡು ಜನ ಎಲ್ಲ ನೋಡ್ಕೊಂಡು ವ್ಯಾಪಾರ ಮುಗಿಸ್ಕೊಂಡು ದುಡ್ಡು ಕೊಟ್ಟು ಹೋಯ್ರಿ. ಅಡ್ವಾನ್ಸ್ ಆಗಿ ಯಾರು ಹಾಕ್ಬಿಟ್ಟು ಅಡ್ವಾನ್ಸ್ ಆಗಿ ನಮ್ಗೆ ಇಷ್ಟೇ ಬೇಕು ಇದೇ ಬೇಕಂತಂದ್ರೆ ಯಾರು ಮಾಡಕ್ಕೆ ಹೋಗ್ಬೇಡಿ. ಭಾಳ ಜನ ಮೋಸ ಮಾಡ್ಯಾರ ಸರ್. ಅಡ್ವಾನ್ಸ್ ಹಾಕಿ ಅದೇ ಅವರಿಗೆ ಏನಾರ ಫಾಲ್ಟ್ ಇರ್ತವೆ. ದನಗಳಲ್ಲಿ ಅಡ್ವಾನ್ಸ್ ಹಾಕಿ ಬಿಡ್ತಾರೆ. ನೋಡಿರಲ್ಲ ಅವರು. ಅದೇ ಇಲ್ಲಿ ಬಂದಾಗ ಏನಾರ ಫಾಲ್ಟ್ ಆಗಿರ್ತವೆ. ಅದೇ ಅವ್ರು ಬಂದು ಒಯ್ದಾಗ ಬೇರೆ ಕಡೆ ಎಲ್ಲ ಮೋಸ ಆಗಿರುತ್ತೆ. ಆ ಥರ ಅದಕ್ಕೆ ಹೇಳ್ತಾರದು. ಇಲ್ಲಿ ಬಂದು ಚೆಕ್ ಮಾಡ್ಕೊಂಡು ನಮ್ಮ ಹತ್ರ ಯಾವುದೇ ಮೋಸ ತಾರತೆ ಹಿಡಿಯೋದಿಲ್ಲ ಸರ್. ಖಂಡಿತ ನಾನು ಅದಕ್ಕೆ ಬಂದು ನಿಮ್ಮ ಕೈಗೆ ದನ ಕೊಡ್ತೀವಿ ಸರ್. ಎಲ್ಲ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಸಮಾಧಾನ ಮಟ್ಟ ಚೆಕ್ ಮಾಡ್ಕೊಂಡು ವ್ಯಾಪಾರ ಮುಗಿಸ್ಕೊಂಡು ಹೋಗ್ಬೋದು. ಓಕೆ ಕಟ್ಟಿ 4 ಇದು ಸರ್. 4 ಪಡ್ಡೆ ಇದು. 4 ಪಡ್ಡೆ ಅಂತ ನೋಡಿ. ಒಳ್ಳೆ ಹೈಟ್ ಗೀಟು ಉದ್ದಾಗಿದ್ದ ಸಖತ್ತಾಗಿದೆ. ಕುತ್ತಿಗೆ ಮಠ ಇದೆ ಸರ್. ಹೌದು ನೋಡಿ ಹೈಟು. ಇನ್ನು ಭಾರಿ ಬೆಳೀತದೆ ಸರ್. ಹೌದು ಉದ್ದಪ್ಪನ ಎಲ್ಲ ಭಾರಿ ಚಂದ. ಇನ್ನೆಷ್ಟು ದಿನ ಹೋಗುತ್ತೆ ಇದು ಸರ್? ಇದು ಇನ್ನೊಂದು 8 ದಿವಸ ಕರಾಕು. 18 ದಿವಸ. ಓಕೆ ಬಂದವ ಸರ್ ಗಾಡೀಲಿ. ಅದೇ ಓಕೆ ನಿಲ್ಸಿ 4 ಪಡ್ಡೆ. ಚೆನ್ನಾಗಿದೆ. ನಾಲ್ಕಲ್ಲಿ ಫಸ್ಟ್ ಅಲ್ಲ ನೋಡಿ. ಏನು ಹೇಳ್ತೀರಾ ಸವಾಲರ್ ಇದು ವ್ಯಾಪಾರ? ಸರ್ ಇದಕ್ಕೆ 1.10 ಹೇಳ್ತೀನಿ. 1.10 ಹೇಳ್ತೀರಾ? ಓಕೆ 1.10 ಹೇಳ್ತಾರೆ. ಹೆಚ್ಚು ಕಡಿಮೆ ಕೊಡ್ತಾರೆ. ಅವ್ರ ನಂಬರ್ಗೆ ನೀವು ಕಾಲ್ ಮಾಡಿ ಮಾತಾಡಿದರೆ ಹೆಚ್ಚು ಕಡಿಮೆ ಆಗುತ್ತೆ ವ್ಯಾಪಾರ. ಇನ್ನು ರೇಟ್ ಏನು ಫಿಕ್ಸ್ ಇರಲ್ಲ. ಏನು ಬರುತ್ತೆ ಇದು ಹಾಲು? ಸ್ಟಾರ್ಟಿಂಗ್ ಒಂದು 12 ಲೀಟರ್ ಮಟ್ಟ ಬರ್ಬೇಕು. ಹೌದು ಓಕೆ ಸೈಜ್ ಹಂಗೆ ಇದೆ ನೋಡಿ. ಇದು ಉದ್ದಾಗಿದೆ ಸಖತ್ತಾಗಿದೆ. ಹೌದು ಅದೇ ರೇಟನ್ನು ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ. ನೀವು ಅವ್ರ ನಂಬರ್ ಕಾಲ್ ಮಾಡಿದರೆ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ. ರೇಟ್ ಏನು ಫಿಕ್ಸ್ ಇರಲ್ಲ. ಓಕೆ ಜರ್ಮನ್ ಕ್ರಾಸ್ ಇದು ಎಷ್ಟನೇ ಸಲ ಸರ್? ಇದು 3ನೇ ಕರ ಸರ್. 3ನೇ ಕರ ಇದು. ಹಾಕಿರೋ 3ನೇ ಸರ್. ಹಾಂ ಜರ್ಮನ್ ಕ್ರಾಸ್ ಬರುತ್ತೆ. ಹಾಂ 3ನೇದು ಕಡೆಯಲ್ಲ ಇದು. ಜರ್ಮನ್ ಕ್ರಾಸ್ ಸರ್. ಜರ್ಮನ್ ಕ್ರಾಸ್. ಓಕೆ ಚೆನ್ನಾಗಿದೆ ನರಗಳು ನೋಡ್ಬೋದು. ಹಾಲೇನು ಕೊಡುತ್ತೆ ಸರ್? ಹಾಲು ಇದು 11-12 ಲೀಟರ್ ಹಿಂದೆ ಸರ್. ಇದು ಹಾಂ ಹೆಚ್ಚು ಕಡಿಮೆ ಕೊಡುತ್ತೆ. ಬರ್ತದೆ ಸರ್. ಅದೇ ಒಂದು 10 ಲೀಟ್ರ್ ಏನು ಮೋಸಲ್ಲ. ಒಂದು ಟೈಮ್ಗೆ ಒಂದು 20 ಲೀಟ್ರ್. 10 ಲೀಟರ್ ಏನು ಮೋಸ ಇಲ್ಲ. ಅದೇ ಚೆನ್ನಾಗಿದೆ. ಏನು ಹೇಳ್ತೀರಾ ವ್ಯಾಪಾರ ಇದಕ್ಕೆ? ಸರ್ ಇದಕ್ಕೆ ವ್ಯಾಪಾರ 90,000 ಹೇಳ್ತೀನಿ ಸರ್. 90,000 ಹೇಳ್ತಾರೆ. ಹೆಚ್ಚು ಕಡಿಮೆ ಕೊಡ್ತಾರೆ. ಕೊಡ್ತಾರೆ. ಕ್ವಾಲಿಟಿ ಚೆನ್ನಾಗಿದೆ ನೋಡಿ. ಆಕಳು ಎಲ್ಲ ಒಂದಕ್ಕೊಂದು ಟಾಪ್ ಆಗಿದೆ. ಈ ಮಾರ್ಕೆಟ್ ವ್ಯವಹಾರ ಇರೋಲ್ಲ ಸರ್ ಇಲ್ಲಿ. ಅದೇ ಮಾರ್ಕೆಟಲ್ಲಿ ಇದನ್ನೇ ಕೇಳಕ್ಕೆ ಹೋದ್ರೆ 1 ಲಕ್ಷನೇ ಮೇಲೆ ಹೇಳ್ತಾರೆ. ಹೆಣ್ಮಕ್ಳು ಯಾರು ಹಿಡ್ಕೊಂಡು ಹಾಂ ಒದೆಯೋದು ಏನು ಮಾಡಲ್ಲ ನೋಡಿ. ತೊಟ್ಟು ಗಿಟ್ಟು ಎಲ್ಲ ಒಂದೊಂದು ಗೇನ್ ಗ್ಯಾಪ್ ಇದಾವೆ ಸರ್. ಓಕೆ ತುಂಬ ಚೆನ್ನಾಗಿದೆ.
ಇನ್ನು ಒಳ್ಳೆ ತೊಡೆ ಬರ್ತದೆ ಸರ್. ಅದೇ ಅದೇ ಇದೆಲ್ಲ ಹಿಂಗೆ ಹಾಕದ್ ನೋಡಿ. ನಿನ್ನೆ ನೈಟ್ ಬಂದಿದ್ವಲ್ಲ ಸ್ವಲ್ಪ ಸುಸ್ತು. ನೈಟ್ ಬಂದ ಸರ್. ಅದೇ ಅದೇ ಒಂದು ಸ್ವಲ್ಪ ಸಾಯಂಕಾಲ ಸಂಜೆ ಮಟ್ಟ ಮೇಲೆ ನಿಂತ್ಕೊಂಡ್ರೆ ಹಾಂ ಹಾಂ ಅವಾಗ ನೋಡ್ಬೇಕು ಸರ್ ದನ. ವಿಡಿಯೋದಲ್ಲಿ ದನ ಕಾಣಲ್ಲ ಸರ್. ಅದೇ ಅದೇ ಬಂದು ನೋಡ್ಬೋದು ನೋಡಿ. ವಿಡಿಯೋದಲ್ಲಿ ಅಷ್ಟೊಂದು ನಿಮಗೆ ಕ್ಲಿಯರ್ ಕಾಣಲ್ಲ. ಬಂದು ಡೈರೆಕ್ಟಾಗಿ ಬಂದು ದಾವಣಗೆರೆಯಿಂದ ದೂರ ಇಲ್ಲ. ದಾವಣಗೆರೆ ಎಷ್ಟು ಕಿಲೋಮೀಟರ್ ಅಂದರೆ ದಾವಣಗೆರೆಯಿಂದ ಒಂದು 20 ಕಿಲೋಮೀಟರ್ ಆಗುತ್ತೆ ಸರ್. 20 ಕಿಲೋಮೀಟರ್ ಆಗುತ್ತೆ ನೋಡಿ. ಹಾಂ ಹಾಂ ಸರ್ಕಲಿಂದ ಬಂದರೆ ಒಂದು 25 ಕಿಲೋಮೀಟರ್ ಆಗುತ್ತೆ. ಓಕೆ. ದಾವಣಗೆರೆ ಅಂತ ನೋಡಿ, ಚನ್ನಗಿರಿ ತಾಲೂಕು ಬರುತ್ತೆ, ದಾವಣಗೆರೆ ಜಿಲ್ಲೆ. ಶಿವಮೊಗ್ಗದಿಂದ ಬಂದರೆ 70. ಹಾಂ 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 ಹೊಳಲ್ಕೆರೆಯಿಂದ ಬಂದರೆ ಒಂದು 55-60 ಕಿಲೋಮೀಟರ್. ಆಯ್ತದೆ. ಈ ಕಡೆ ಹುಬ್ಳಿ ಸೈಡಿಂದ ಬಂದರೆ ಸರ್ ಹುಬ್ಳಿಯಿಂದ ನಮಗೆ 150 ಇದೆ. 150 ಇದೆ. ಓಕೆ. ಒಳ್ಳೆ ರೋಡ್ ಗಿಡ ಸಾಕತ್ತಾಗಿದೆ ನೋಡಿ. 70 ಇದೆ ಚಿತ್ರದುರ್ಗ. ನೀವು ಡೈರೆಕ್ಟಾಗಿ ಅವ್ರ ಊರಿಗೆ ಬಂದು ಫೋನ್ ಮಾಡ್ಕೊಂಡು ಬಂದರೆ ನಿಮಗೆ ಪಿಕಪ್ ಮಾಡಿಬಿಟ್ಟು ಎಲ್ಲ ಹಾಕಲ ವ್ಯವಸ್ಥೆ ನೋಡಿ. ಗುರುವಾರ ಸೋಮವಾರ ಹೊಸ ಸ್ಟಾಕ್ ಬರುತ್ತೆ ಅಂತ ಅವ್ರ ಹತ್ರ ಬಂದು ನೀವು ವಿಚಾರಿಸ್ಬೋದು. ಎಲ್ಲ ಒಂದಕ್ಕೊಂದು ಟಾಪ್ ಆಗಿದೆ. ಸೋಮವಾರ ದಿನ ಬೆಳಗ್ಗೆ ಬರಬೇಕು, ಶುಕ್ರವಾರ ದಿನ ಬೆಳಗ್ಗೆ ಬರಬೇಕು. ಓಕೆ ನೋಡಿ. ಬಂದು 2 ದಿನಕ್ಕೆಲ್ಲ ಸೋಲ್ಡ್ ಔಟ್ ಆಗ್ಬಿಡ್ತಾ ನೋಡಿ. ಆದಷ್ಟು ನೀವು ಸೋಮವಾರನೇ ಬಂದು ಬೆಳಗ್ಗೆನೇ ಬಂದರೆ ನಿಮಗೆ ಇಷ್ಟ ಅವರ ಆಕಳುಗಳು ಸಿಗ್ತಾವೆ ನೋಡಿ ಇಲ್ಲಿ.